ನಾಮಕ್ಕೆ ಸ್ತೋತ್ರ ಆಗಲಿ. ಎಲ್ಲರಿಗೂ ಆಶೀರ್ವಿಸಲ್ಪಟ್ಟಂಥ ಶುಭ ಮುಂಜಾನೆಯನ್ನು ನಾವು ಹಾರೈಸ್ತೇವೆ. ಬನ್ನಿ, ಈ ಮುಂಜಾನೆ ಒಂದು ಹೊಸ ದಿನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುವುದಕ್ಕಾಗಿ ಎಲ್ಲರೂ ಕೂಡಿ ಬಂದಿದ್ದೇವೆ. ಇರುವಂಥ ಸ್ಥಳದಲ್ಲಿಯೇ ಒಂದು ಸುಂದರವಾದಂಥ ಈ ಹಾಡನ್ನು ಹಾಡ್ತಾ ದೇವರ ಸಾನ್ನಿಧ್ಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ಪರ್ಶಿಸು ಸ್ವಾಮಿ, ನಿನ್ನ ಜನರಾದ ನಮ್ಮನ್ನು ಸ್ಪರ್ಶಿಸು ಸ್ವಾಮಿ, ನಿನ್ನ ಕುಟುಂಬಗಳಾದಂಥ ನಮ್ಮನ್ನು ಸ್ಪರ್ಶಿಸು ಸ್ವಾಮಿ. ಹಾಲೆಲೂಯ. ಒಂದು ಸ್ಪರ್ಶ ಸಾಕು ನನಗೆ, ನಿನ್ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ನ ಜೊತೆಗೆ, ಎಲ್ಲವ ಜಯಿಸುವೆ ನಿನ್ ಜೊತೆಗೆ. ಯೇಸುವೇ ಯೇಸುವೇ, ನಿನ್ ಪಾದ ಬಳಿ ಬರುವೆ. ಯೇಸುವೇ ಆಮೆನ್. ಯೇಸುವೇ ಹಲ್ಲೆಲೂಯ. ನಿನ್ ಪಾದ ಬಳಿ ಬರುವೆ. ಎಲ್ಲರೂ ಸೇರಿ ನೀ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಸಾಕ್ಯನಗೆ. ಕೈಗಳೆತ್ತುತ್ತ ಈ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಸಾಕ್ಯನಗೆ. ನಿನ್ ಪ್ರಸನ್ನತೆಯು ಬೇಕೆನಗೆ, ನಿನ್ ಪ್ರಸನ್ನತೆಯು ಬೇಕೆನಗೆ, ನಿನ್ ಪ್ರಸನ್ನತೆಯು ಬೇಕೆನಗೆ, ನಿನ್ ಪ್ರಸನ್ನತೆಯು ಬೇಕೆನಗೆ. ನೀ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಇರುವಂತ ಸ್ಥಳದಲ್ಲಿ ಎಲ್ಲರೂ ಸೇರಿ ಹೇಳೋಣ. ನೀ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಸಾಕ್ಯನಗೆ, ನೀ ಸಾಕ್ಯನಗೆ. Hallelujah, hallelujah. Lord, we worship you. ದೇವರೇ, ನಿನ್ನ ಶ್ರೇಷ್ಠವಾದ ನಾಮವನ್ನ ನಾವೆಲ್ಲರೂ ಕೂಡಿ ಒಟ್ಟಾಗಿ ಮೇಲೆ ಕೆತ್ತುತ್ತೇವೆ ಸ್ವಾಮಿ. ಕರ್ತನೆ, ಕುಟುಂಬವಾಗಿ ನಿನ್ನನ್ನು ಹರಸಿ ಹಾಡಿ ಕೊಂಡಾಡ್ತೇವೆ ಸ್ವಾಮಿ. ಈ ಮುಂಜಾನೆ ದೇವರೇ, ಪ್ರತಿಯೊಂದು ಮನೆಗಳಲ್ಲಿ ನಿನ್ನ ಮುಂಜಾನೆಯ ಶ್ರೇಷ್ಠವಾದ ಮಹಿಮೆಯನ್ನ ಆವರಿಸಿಕೊಳ್ಳುವ ಹಾಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯಗಳನ್ನ ಕೇಳಲಿಕ್ಕಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನ, ಜನರನ್ನ, ಯೂಟ್ಯೂಬಿನಿಂದ ವೀಕ್ಷಿಸ್ತಾ ಇರುವಂತ ಪ್ರತಿ ಒಂದೊಂದು ದೇವರ ಸ್ವಾಮಿ ಮಕ್ಕಳನ್ನ ನಾವು ಆಶೀರ್ವಾದ ಮಾಡ್ತೇವೆ. ಅವರ ಮೇಲಿನ ಬಿಡುಗಡೆ ಹಸ್ತ ಬರಲಿ, ಅವರ ಮೇಲಿನ ದೇವರ ಸೌಖ್ಯತೆ ಹಸ್ತ ಬರಲಿ ಸ್ವಾಮಿ. ಯೇಸುವನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ನಾವು ಬಹಳ ನಿರ್ದಿಷ್ಟವಾಗಿ ನಂಬೋದೇನೆಂದರೆ, ಈ ಮುಂಜಾನೆಯ ದೇವರ ಮಹಿಮೆ ಅನ್ನುವಂಥ ಈ ಚಿಕ್ಕ ವಾಕ್ಯದ ಒಂದು ಧ್ಯಾನ ನಾವೆಲ್ಲರೂ ಸೇರಿ ಕೂಡಿ ಮಾಡ್ತಾ ಇರುವಾಗ ನಾವು ನಂಬ್ತೇವೆ ಏನಂದರೆ, ಈ ವಾಕ್ಯಗಳು ನಿಮ್ಮ ಜೀವನಗಳನ್ನು ಕಟ್ತಾ ಇವೆ, ಈ ವಾಕ್ಯಗಳು ನಿಮ್ಮ ಕುಟುಂಬಗಳನ್ನು ಕಟ್ತಾ ಇವೆ, ಇದರಿಂದ ನೀವು ಬಲವನ್ನು ಹೊಂದುತ್ತಾ ಇದ್ದೀರಿ ಎಂಬುದಾಗಿ ನಾವು ನಂಬ್ತೇವೆ. ಈ ಮುಂಜಾನೆ ನೀವು ಈ ಒಂದು ಯಾವುದೇ ಮೂಲೆಯಲ್ಲಿ, ಯಾವುದೇ ದಿಕ್ಕಿನಲ್ಲಿ, ಈ ರಾಜ್ಯದ ಯಾವುದೇ ಒಂದು ಊರಲ್ಲಿ ಕೂತ್ಕೊಂಡು ಈ ವಾಕ್ಯಗಳನ್ನು ಕೇಳ್ತಾ ಇರಬಹುದು. ಪ್ರಿಯರೇ, ನಮ್ಮ ನಂಬ್ರಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ, ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಬರುವ ದಿನದಲ್ಲಿ ದೇವರು ನಿಮ್ಮ ಪ್ರತಿಯೊಂದು ಸಂಗತಿಗಳನ್ನು ಬದಲಾಯಿಸಲಿಕ್ಕಿದ್ದಾನೆ. ಈ ಮುಂಜಾನೆ ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯ ಭಾಗ ಕೀರ್ತನೆಗಳ ಗ್ರಂಥ, ಅದರ 30ನೇ ಅಧ್ಯಾಯ 5ನೇ ವಚನ. ನಾನು ನಿಮಗೋಸ್ಕರ ಓದ್ಕೊಳ್ತೀನಿ, ನೀವು ನಿಮ್ಮ ಸತ್ಯವೇದನನ್ನು ಓದಿಕೊಳ್ಳ್ರಿ. ಸಾಮ್ಸ್ ಚಾಪ್ಟರ್ 30 ವರ್ಸ್ 5. ಸೊ ನಾವೆಲ್ಲರೂ ಕೂಡಿ ಓದಿಕೊಳ್ಳೋಣ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ
ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆಯಲ್ಲಿ ಹರ್ಷಧ್ವನಿಯು ಕೇಳಿಸುವುದು. ಹಾಲೆಲೂಯ. ಈ ವಾಕ್ಯಗಳು ಇವತ್ತು ನಿಮಗೆ ಆಶೀರ್ವಾದಕರವಾಗಿರಲಿ. ನಾನು ನಂಬ್ತೀನಿ ಇವತ್ತು ನಾವು ಓದಲಿಕ್ಕಿರುವಂಥ ವಾಕ್ಯ ನಿಜವಾಗಲೂ ಒಂದು ಪ್ರವಾದನ ರೂಪಕವಾಗಿಯೂ ಒಂದು ವಾಗ್ದಾನ ರೂಪಕವಾಗಿ ನಿಮ್ಮ ಜೀವನದಲ್ಲಿ ಜೀವಕರ ವಾಕ್ಯಗಳು ನಿಮ್ಮ ಕುಟುಂಬಗಳ ನಿಮ್ಮ ಹೃದಯಗಳನ್ನು ಪ್ರವೇಶಿಸ್ತಾ ಇವೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ, ಆತನ ಬಾಯಿಂದ ಹೊರಟಂತ ಮಾತು ಎಂದಿಗೂ ವ್ಯರ್ಥವಾಗೋದಿಲ್ಲ. ಆಮೇನ್. ನಿನ್ನ ದೇವರಿನ ಪರವಾಗಿ ಏನನ್ನ ಉದ್ದೇಶ ಮಾಡಿದ್ದಾನೋ, ದೇವರಿಗೆ ನಿಮ್ಮ ಪರವಾಗಿ ಒಂದು ದೊಡ್ಡ ಪ್ಲಾನ್ ಇದೆ, ದೇವರಿಗೆ ನಿಮ್ಮ ಕುಟುಂಬದ ಪರವಾಗಿ ಒಂದು ದೊಡ್ಡ ಉದ್ದೇಶ ಇದೆ, ಯೋಜನೆ ಇದೆ ಎಂಬುದಾಗಿ ಈ ವಾಕ್ಯಗಳನ್ನು ಸ್ವೀಕರಿಸಿಕೊಳ್ಳ್ರಿ. ಹೌದು, ಇಲ್ಲಿ ಭಕ್ತನ ಹೇಳ್ತಾ ಇದ್ದಾನೆ ಏನಂತೆ, ಆತನ ಕೋಪವು ಕ್ಷಣ ಮಾತ್ರ, ಆದರೆ ಆತನ ಅನುಗ್ರಹ ಜೀವಮಾನವೆಲ್ಲ ಇರುವುದು. ಆಮೇನ್. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಚಾನೆಯಲ್ಲಿ ಹರ್ಷ ಧ್ವನಿಯು ಕೇಳಿಸುವುದು. ಪ್ರಿಯರೇ, ಆಮೇಲೆ ಒಂದು ದಿವಸ ಇದು ಮುಂಚಾನೆಯಲ್ಲಿ ಹರ್ಷ ಧ್ವನಿ ಕೇಳಿಸ್ತದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೈಬಲ್ದಲ್ಲಿರುವಂಥ 2 ವ್ಯಕ್ತಿಗಳನ್ನ ನಿಮ್ಮ ಜ್ಞಾಪಕಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲೇ ವ್ಯಕ್ತಿ ಪೇತ್ರನಾಗಿದ್ದ, ಇನ್ನೊಬ್ಬ ವ್ಯಕ್ತಿ ಹಳೆ ಒಡಂಬಡಿಕೆ ನೋಡುವಾಗ ಆತನು ಯಾಕೋಬನಾಗಿದ್ದ. ಆಮೇಲೆ ಈಸಾಕನ ಮಗ ಯಾಕೋಬನಾಗಿದ್ದ. ಇವರಿಬ್ಬರ ಜೀವನದಲ್ಲಿ ನೋಡುವಾಗ 2 ರಾತ್ರಿಗಳು ಬಹಳ ಕಷ್ಟಕರವಾಗಿದ್ದವು. ಒಂದು ಸಾರಿ ಪೇತ್ರನ ಜೀವನದಲ್ಲಿ ಓದಿಕೊಳ್ತೇವೆ. ಪೇತ್ರನು ರಾತ್ರಿ ಎಲ್ಲ ಮೀನನ್ನು ಹಿಡಿಯುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ದುಃಖಕರವಾದ ವಿಷಯ ಏನಂದ್ರೆ, ಇಡೀ ರಾತ್ರಿ ಅವನು ಪ್ರಯಾಸ ಪಡ್ತಾ ಇದ್ದಾನೆ, ಒಂದು ಮೀನು ಅವನಿಗೆ ಸಿಗ್ತಾ ಇಲ್ಲ. ಆದ್ರೆ ಮುಂಚಾನೆ ಆತನು ಒಂದು ಮೀನ ಸಿಗಲಿಲ್ಲ ಅಂತ ಆತನು ಬರಿಗೈಯಲ್ಲಿ ಹೋಗುವುದಕ್ಕಾಗಿ ಆತನು ತನ್ನ ಬಲೆಯನ್ನು ತುಳಿತಾ ಇದ್ದಾನೆ. ಆಮೇಲೆ ಇವತ್ತು ನಿಮ್ಮ ಸ್ಟೋರಿ ಏನಾಗಿದೆ, ಇವತ್ತು ನಿಮ್ಮ ಕಥೆ ಏನಾಗಿದೆ, ನೀವೇನ ಯೋಚನೆ ಮಾಡ್ತಾ ಇದ್ದೀರಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು? ಇವತ್ತು ನೀವು ಮಲಗಿರುವಾಗ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನ ರಾತ್ರಿ ಮಲಗಿದಾಗ ಏನು ಯೋಚನೆ ಮಾಡಿದ್ರಿ? ಬಹುಶಃ ನಿಮ್ಮ ಜೀವನ ಈ ಪೇತ್ರನ ಹಾಗೆ ಕಂಡು ಬರ್ತಾ ಇರಬಹುದು. ಇವತ್ತು ನೀವು ಅಂದ್ಕೊಳ್ತಾ ಇರಬಹುದು, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇನೆ, ನಾನು 5 ವರ್ಷ ಪ್ರಯಾಸ ಪಟ್ಟೆ, ಆದ್ರೆ ನಾನು ಅಂದುಕೊಂಡದ್ದು ನೆರವೇರ್ತಾ ಇಲ್ಲ, ಒಂದು ಕೆಲಸ ಸಕ್ಸಸ್ ಆಗ್ತಾ ಇಲ್ಲ. ನಾನು 10 ವರ್ಷ ಪ್ರಯಾಸ ಪಡ್ತಾ ಇದ್ದೇನೆ, 20 ವರ್ಷ ಪ್ರಯಾಸ ಪಡ್ತಾ ಇದ್ದೇನೆ, 38 ವರ್ಷ ಪ್ರಯಾಸ ಪಡ್ತಾ ಇದ್ದೇನೆ, ಆದ್ರೆ ಒಂದು ಕೆಲಸ ಸಕ್ಸಸ್ ಆಗ್ತಾ ಇಲ್ಲ. ಪೇತ್ರನು ಅವತ್ತು ನಿರಾಶೆಯಾಗಿದ್ದಾನೆ, ಬಹಳ ದುಃಖ ಭರಿತನಾಗಿದ್ದಾನೆ. ಇಡೀ ರಾತ್ರಿ ಆತನು ಮೀನನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ, ಒಂದು ಮೀನು ಸಿಗ್ತಾ ಇಲ್ಲ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಆ ರಾತ್ರಿ ಪೇತ್ರನಿಗೆ ಬಹಳ ದುಃಖಕರವಾದಂತ ರಾತ್ರಿ. ಸಂಜೆಯಲ್ಲಿ ದುಃಖವೆಂಬುದು ಬಂದು ನಿಮ್ಮ ಬಳಿ ನಿಂತುಕೊಂಡರು. ಹೌದು, ಕೆಲವು ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ನಾವು ಹಾದು ಹೋಗ್ತೇವೆ. ಇಂಥ ಸಂಗತಿಗಳನ್ನು ನಾವು ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ ಬಹಳಷ್ಟು ಕಂಡಿದ್ದೇವೆ. ಕೆಲವು ಸಾರಿ ರೋಗ ಬಂದಿದೆ, ನಿಜ, ರಾತ್ರಿ ರೋಗ ಬಂದಿದೆ, ಆದ್ರೆ ರಾತ್ರಿ ಪ್ರಾರ್ಥನೆ ಮಾಡಿ ಮಲಗಿರುವಾಗ ರೋಗ ಕೊನೆಯಾಗಿದೆ. ಕೆಲವು ಸಾರಿ ರಾತ್ರಿ ಪ್ರಾರ್ಥನೆ ಮಾಡುವ ರಾತ್ರಿ ವೇಳೆಯಲ್ಲಿ ಬಹಳ ಕೊರತೆಗಳು, ಕಷ್ಟಗಳು, ನೋವುಗಳಿವೆ. ಅದು ರಾತ್ರಿ ಪ್ರಾರ್ಥನೆ ಮಾಡುವಾಗ ಮುಂಜಾನೆ ಯಾರು ನಮ್ಮ ಮನೆ ಬಾಗಿಲು ತಟ್ಟಿದ್ದಾರೆ, ಬೇಕಾದಂತ ಅವಶ್ಯಕತೆಗಳು ದೇವರು ತನ್ನ ಮಕ್ಕಳನ್ನು ಕೊಟ್ಟು ಆತನು ನಾವು ಪೂರೈಸಿದ್ದಾನೆ. ಆಮೇಲೆ ಇಲ್ಲಿ ವಾಕ್ಯ ನೋಡ್ರಿ, ಪೇತ್ರ ರಾತ್ರಿ ಪ್ರಯಾಸ ಪಟ್ಟಿದ್ದು, ಒಂದು ಮೀನು ಸಿಕ್ಕಿಲ್ಲ. ಅದೇ ಗಳಿಗೆಯಲ್ಲಿ ಯೇಸು ಸ್ವಾಮಿಯನ್ನು ಹೇಳ್ತಾ ಇದ್ದಾನೆ, ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಪೇತ್ರನೇ, ಈಗ ನಿನ್ನ ಮೀನು ಬೇಟೆಗಾಗಿ ನಿನ್ನ ಬಲೆಯನ್ನ ಆಳವಾದ ಸಮುದ್ರಕ್ಕೆ ನಡೆಸು. ಹಲ್ಲೆಲೂಯಾ, ಆಮೆನ್. ಆಳವಾದ ಸಮುದ್ರಕ್ಕೆ ಪೇತ್ರ ತಕ್ಷಣ ಹೇಳಿದ, ಸ್ವಾಮಿ, ಗುರುವೇ, ರಬ್ಬಿ, ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದೇವೆ, ಒಂದು ಮೀನು ಸಿಕ್ಕಿಲ್ಲ, ಆದ್ರೆ ನಿನ್ನ ಮಾತಿನ ಮೇಲೆ ನಾನು ನನ್ನ ಬಲೆಯನ್ನು ಹಾಕ್ತೇನೆ. ಹಲ್ಲೆಲೂಯಾ. ಪ್ರಿಯರೇ, ನಾನು ಹೇಳುವಂತ ಒಂದು ಪ್ರವಾದನ ಶಬ್ದ ಏನು ಗೊತ್ತಾ? ಈಗ ನೀನು ಎದ್ದು ನಿನ್ನ ಬಲೆಯನ್ನು ಹಾಕುವ ಸಮಯ. ಇದು ನಿನ್ನ ಸೀಸನ್ ಆಗ್ತಾ ಇದೆ. ನೆನ್ನೆವರೆಗೆ ಏನಾಗ್ಲಿಲ್ಲ, ನೆನ್ನೆ ರಾತ್ರಿವರೆಗೆ ಏನಾಗಿಲ್ಲ ನಿನ್ನ ಜೀವನದಲ್ಲಿ, ಇಷ್ಟು ವರ್ಷ ಏನಾಗ್ಲಿಲ್ಲ. ಇನ್ನು ಮುಂದೆ ದೇವರನ್ನು ನೋಡಿ ಹೇಳ್ತಾ ಇದ್ದಾನೆ, ಪೇತ್ರನ ಹೇಳ್ತಾ ಇದ್ದಾನೆ, ನನ್ನ ಮಗಳೇ, ಈಗ ನೀನು ನಿನ್ನ ಪ್ರಾರ್ಥನೆ ಎಂಬಂತ ಬಲೆಯನ್ನ ಬೀಸು, ಉಪವಾಸದ ಬಲೆಯನ್ನ ಬೀಸು ಅಂತ ಹೇಳ್ತಾ ಇದ್ದಾನೆ. ಪೇತ್ರ ಹೇಳ್ದ, ಆ ಮಾತನಿಗೆ ಬಹಳ ಇಷ್ಟ. ಆತನು ಹೇಳ್ತಾ ಇದ್ದಾನೆ, ನಿನ್ನ ಮಾತಿನ ಮೇಲೆಗೆ ಗುರುವೆ,
ಆಮೇಲೆ ಇಷ್ಟು ವರ್ಷ ಯಾರ್ಯಾರ್ದೋ ಮಾತುಗಳನ್ನು ಕೇಳಿ ನನ್ನ ಬಲೆಯನ್ನು ಬೀಸಿದೆ, ಆದರೆ ಇನ್ನ ನಾನು ಯಾರ ಮಾತು ಕೇಳೋದಿಲ್ಲ, ನಿನ್ನ ಮಾತನ್ನು ಕೇಳಿ ನನ್ನ ಬಲೆಯನ್ನು ಹಾಕ್ತದೆ. ಇಷ್ಟು ವರ್ಷ ನನ್ನ ಅನುಭವದಿಂದ ನನ್ನ ಬಲೆ ಹಾಕಿದೆ, ಇಷ್ಟು ವರ್ಷ ಏನೋ ಒಂದು ಕೂಡ ನಂಬಿಕೆಯಿಂದ ಹಾಕಿದೆ, ಆದರೆ ಈಗ ಜೀವ ಸ್ವರೂಪನಾದ ದಾವೀದನ ಕುಮಾರ ನೀನಾಗಿರುವಾಗ ನಿನ್ನ ಮಾತಿನ ಮೇಲೆ ನನ್ನ ಬಲೆಯನ್ನು ಹಾಕ್ತೇನೆ ಎಂಬುದಾಗಿ ಹಾಕಿದ ತಕ್ಷಣ ರಾಶಿ 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 ಮೀನುಗಳು ಸಿಕ್ಕಿ ಹಾಕಿಕೊಳ್ತಾ ಇವೆ. ಆಮೇಲೆ ಈ ಶಬ್ದವನ್ನು ನಂಬ್ರಿ, ನಿಮ್ಮ ಜೀವನದಲ್ಲಿ ಒಂದಲ್ಲ ಎರಡಲ್ಲ, ರಾಶಿ ರಾಶಿ ಅನ್ಕೌಂಟೇಬಲ್ ಬ್ಲೆಸ್ಸಿಂಗ್ಸ್, ಎಣಿಸಲಾಗದಂಥ ಆಶೀರ್ವಾದಗಳನ್ನು ದೇವರು ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. ಒಂದು ಕೆಲಸ ನೀನು ಮಾಡಬೇಕಾಗಿದೆ. ಇಷ್ಟು ದಿನ ಆಯಿತು, ಅದು ಒಂದು ರಾತ್ರಿಯ ಹಾಗೆ ಮುಗಿದು ಹೋಗ್ತದೆ. ಒಬ್ಬ ಸೇವಕರು ಹೇಳ್ತಾರೆ, ಒಂದು ರಾತ್ರಿ ಇರುವುದಾಗಿದ್ರೆ ದೇವರ ಮಕ್ಕಳೇ, ಒಂದು ಹಗಲು ನಮಗೋಸ್ಕರ ಇದೆ. ಆ ರಾತ್ರಿ ದುಃಖವನ್ನು ತೋರಿಸ್ತದೆ, ಆ ರಾತ್ರಿ ರೋಗವನ್ನ, ರಾತ್ರಿ ಕಷ್ಟವನ್ನ, ರಾತ್ರಿ ಕಣ್ಣೀರು ತೋರಿಸ್ತದೆ. ಆದರೆ ಮುಂಜಾನೆ ಮತ್ತೆ ಹೊಸ ಕೃಪೆ, ಮುಂಜಾನೆ ಮತ್ತೆ ಹೊಸ ದಯ, ಮುಂಜಾನೆ ಮತ್ತೆ ಒಂದು ಆಶೀರ್ವಾದ, ಮುಂಜಾನೆ ಒಂದು ಹೊಸ ಜಯ. ಹಲ್ಲೆಲೂಯಾ. ಆ ಪೇತ್ರನಿಗೆ ಹೇಳಿದ ದೇವರು ಇವತ್ತು ನಿಮ್ಗೆ ಹೇಳ್ತಾ ಇದ್ದಾನೆ, ಎದ್ದೇಳೋ, ನಿನ್ನ ಬಲೆಯನ್ನ ಈಗ ನೀನು ಆಳವಾದ ಸ್ಥಳಕ್ಕೆ ಹಾಕು. ಹಲ್ಲೆಲೂಯಾ. ಈ ವಾಕ್ಯಗಳಿಂದ ನಿಮ್ಮನ್ನ ದೇವರ ಆಶೀರ್ವಾದ ಮಾಡಲಿ. ನನಗೆ ಗೊತ್ತಿಲ್ಲ ನಿಮ್ಮ ಪರಿಸ್ಥಿತಿ ಇದೆ, ಆದರೆ ಇವತ್ತು ಒಂದು ಹೊಸ ಬಾಗಿಲ ನಿಮಗೋಸ್ಕರ ದೇವರು ತೆರೀತಾ ಇದ್ದಾನೆ. ಕೆಲವು ಬಾಗಿಲುಗಳು ಈ ವಾಕ್ಯಗಳನ್ನು ಕೇಳ್ತಾ ಇರುವಾಗ, ನೀವು ಮನೆಯಲ್ಲಿ ಕೂತ್ಕೊಂಡು ಈ ವಾಕ್ಯಗಳನ್ನು ಕೇಳ್ತಾ ಇರುವಾಗ, ಮೊಣಕಾಲು ಪ್ರಾರ್ಥನೆ ಮಾಡುವಾಗ, ಕೆಲವೊಂದು ಹೊಸ ಬಾಗಿಲುಗಳು, ಕೆಲವೊಂದು ಅಪಾರ್ಚುನಿಟೀಸ್ಗಳು, ಕೆಲವೊಬ್ರು ನೌಕರಿಗೋಸ್ಕರ ಎದುರು ನೋಡ್ತಾ ಇದ್ದೀರಾ. ಹೊಸ ನೌಕರಿಗಳು ನಿಮಗೋಸ್ಕರ ದೇವರು ರಿಲೀಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಂಬಿಕೆಯನ್ನು ಸ್ವೀಕರಿಸಿಕೊಂಡ್ರೆ. ಕೆಲವರು ಆರೋಗ್ಯದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಆದರೆ ಒಂದು ಹೊಸ ಆರೋಗ್ಯ ನಿಮಗೋಸ್ಕರ ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ. ಆಮೇಲೆ ಈ ವಾಕ್ಯಗಳಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ನಾನು ಹಾರೈಸ್ತಾ ನಿಮಗೋಸ್ಕರ ಚಿಕ್ಕ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಡೆ ಇರುವಂಥ ಸ್ಥಳದಲ್ಲಿ ಕೈಗಳನ್ನು ಎತ್ತರಿ, ಇರುವಂಥ ಸ್ಥಳದಲ್ಲಿ ಮೊಣಕಾಲುಗಳನ್ನು ನೂರಿ, ಇರುವಂಥ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು, ದೇವರೇ ನೀನು ಕಾರ್ಯ ಮಾಡು. ಕೈಗಳನ್ನು ಎತ್ತಿ ಹೇಳ್ತೀರಾ, ನೀ ಸಾಕ್ಯನಗೆ, 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 ನೀ ಸಾಕ್ಯನಗೆ. ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿರುವಂತ ನಮ್ಮ ಸರ್ವಶಕ್ತನಾಗಿರುವಂತ ಯೇಸು ಸ್ವಾಮಿ ನಾಮದಲ್ಲಿ ತಂದೆಯಾದ ದೇವರೇ, ನಿಮ್ಮ ಮುಂದೆ ನಾವೆಲ್ಲರೂ ಸೇರಿ ಕೂಡಿ ಬರ್ತೇವೆ. ನಮ್ಮನ್ನು ವೀಕ್ಷಿಸ್ತಾ ಇರುವಂತ ಒಂದೊಂದು ಕುಟುಂಬಗಳನ್ನ, ಒಬ್ಬ ತಾಯಿಯಂದ್ರನ್ನ, ತಂದೆಯಂದ್ರನ್ನ, ಸ್ನೇಹಿತರನ್ನ ದೇವರೇ, ನಮ್ಮ ತಂಗಿಯಂದ್ರನ್ನ, ಅಕ್ಕಂದ್ರನ್ನ, ಸುಮ್ಮನೆ ಮಕ್ಕಳನ್ನ ದೇವರೇ ನಿನ್ನ ಪಾದಕ್ಕೆ ತರ್ತಾ ಇದ್ದೀನಿ. ಇವತ್ತು ದೇವರೇ ನೀನು ಒಂದು ದೊಡ್ಡ ಕಾರ್ಯ, ಒಂದು ಹೊಸ ಕಾರ್ಯ ಅವರ ಜೀವಿತದ ಮೇಲೆ ಡಿಕ್ಲೇರ್ ಮಾಡ್ತೇವೆ. ನಿನ್ನ ಬಿಡುಗಡೆಯನ್ನು ಅವ್ರ ಜೀವಿತದ ಮೇಲೆ ಡಿಕ್ಲೇರ್ ಮಾಡ್ತೇವೆ. ನಿನ್ನ ಆಶೀರ್ವಾದಗಳು ಅವ್ರ ಜೀವಿತದ ಮೇಲೆ ನಾವು ಡಿಕ್ಲೇರ್ ಮಾಡ್ತೇವೆ. ಪ್ರಾರ್ಥನೆಗಳನ್ನು ಕೇಳಿ ಸ್ತೋತ್ರ. ಇಡೀ ದಿವಸ ಆಶೀರ್ವಾದ ಮಾಡಿ ನಡೆಸಪ್ಪ. ಎಲ್ಲ ಮಹಿಮೆ ಘನತೆ ನನಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇಲೆ ಆಮೇಲೆ ಬಿಗ್ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೋಮವಾರ ಮುಂಜಾನೆ ಮತ್ತೆ ಒಂದು ಹೊಸ ವಾಕ್ಯದೊಂದಿಗೆ, ಹೊಸ ಆಶೀರ್ವಾದದೊಂದಿಗೆ, ಒಂದು ಹೊಸ ವಾಗ್ದಾನದೊಂದಿಗೆ ಮತ್ತೆ ಕೂಡಿ ಬರೋಣ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.